ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ನೆನಪು ಅವ್ರಿಗಿದೆಯಾ, ಅವ್ರು ಮತ್ತೆ ಬರಬಹುದಾ ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ನಿಮ್ಮ ನೆನಪು ಅವ್ರಿಗಿರಬಹುದಾ? ರೀಕನ್ಸಿಲಿಯೇಷನ್ ನೋಡಿ ಹೇಗೆ ಬರ್ತಾ ಇದೆ ಅಂತ. ಜರ್ನಿ, ಮತ್ತೊಂದು ಇಂಟಿಗ್ರಿಟಿ. ಬಾಟಮ್ನಲ್ಲಿ ಏನಿದೆ ನೋಡೋಣ. ಡೆಸ್ಟಿನಿ ನಿಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸಿದೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಈ ಟೈಮಲ್ಲಿ ಅವರು ನಿಮ್ಮನ್ನು ನೆನಪಿಸ್ಕೋತಾ ಇದ್ದಾರೆ, ಹೌದು. ಇಲ್ಲೊಂದು ರೀಕನ್ಸಿಲಿಯೇಷನ್ ಇದೆ. ನಿಮ್ಮಿಬ್ಬರದು ಜರ್ನಿ, ಲೈಫ್ ಜರ್ನಿ, ಅಲ್ಲೊಂದು ಇಂಟಿಗ್ರಿಟಿ ಇದೆ. ಈ ಟೈಮಲ್ಲಿ ನೀವಿಬ್ಬರೂ ದೂರ ಆಗಿರಬಹುದು, ಆದರೆ ಅವ್ರಿಗೆ ರೀಕನ್ಸಿಲಿಯೇಷನ್ ಮಾಡ್ಕೋಬೇಕು ಅನ್ನೋ ಆಸೆ ಇದೆ. ಮತ್ತೆ ನಿಮ್ಮ ಜೊತೆ ಜಾಯಿನ್ ಆಗಬೇಕು, ಯಾಕೆಂದರೆ ನಿಮ್ಮ ನೆನಪು ತುಂಬ ಬರ್ತಾ ಇದೆ ಅವ್ರಿಗೆ. ತುಂಬ ದಿನದ ಫ್ರೆಂಡ್ಶಿಪ್ ಕಾಣ್ತಾ ಇದೆ ಇಲ್ಲಿ. ಪ್ರೀತಿ ಇದ್ರೂ ದೂರ ಆಗಿದ್ದೀರಾ, ಯಾವುದೋ ಕೆಲವು ಕಾರಣಗಳಿಂದ ದೂರ ಆಗಿರಬಹುದು. ಮತ್ತೆ ಅವರು ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಆ ಥರ ಅನ್ಕೋತಾ ಇದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ, ಅದೇನು ಹೇಳುತ್ತೆ ನಿಮಗೆ. ಇಲ್ಲೊಂದು 10 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹಾಗೆ 3 ಆಫ್ ಪೆಂಟಿಕಲ್ಸ್, 6 ಆಫ್ ಪೆಂಟಿಕಲ್ಸ್, ಮತ್ತೊಂದು ದಿ ಸ್ಟಾರ್ ಕಾರ್ಡ್, 5 ಆಫ್ ಸಾರ್ಟ್ಸ್ ಇದೆ ಬಾಟಮ್ನಲ್ಲಿ. ಏನೋ ಜಗಳಗಳು ಮಾಡ್ಕೊಂಡಿದ್ದೀರಾ, ಅದೊಂದು ಗಿಲ್ಟ್ ಫೀಲ್ ಆಗ್ತಾ ಇದೆ ಅವ್ರಿಗೆ. ಇಲ್ಲಿ ಪೇಜ್ ಆಫ್ ಕಪ್ಸ್ ಇದೆ ಬಾಟಮ್ನಲ್ಲಿ. ತುಂಬ ನೆನಪುಗಳಿದೆ. ಹಾಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಾಣ್ತಾ ಇದೆ. ಅದು ಏನಾದ್ರೂ ಆಗಿರಬಹುದು. ಇಲ್ಲಿ ಅವರ ಫೈನಾನ್ಷಿಯಲ್ ಮ್ಯಾಟರ್ಸ್ ಇರಬಹುದು. ಏನೋ ಕಾರಣಗಳಿಂದ ನೀವಿಬ್ರು ಇಲ್ಲಿ ದೂರ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಆದರೆ ಇಬ್ಬರಲ್ಲೂ ತುಂಬ ಪ್ರೀತಿ ಇತ್ತು. ಅವ್ರಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ, ಆದರೆ ಅವ್ರಿಗೆ ಇಲ್ಲಿ ರಿಗ್ರೆಟ್ಸ್ ಇದೆ. ಯಾವುದೋ ವಿಷಯಕ್ಕೆ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ ಅನ್ನೋದು ಕಾಣ್ತಾ ಇದೆ. ಆದರೆ ನೀವೊಬ್ರು ಇಲ್ಲಿ ಸೆನ್ಸಿಟಿವ್ ಪರ್ಸನ್ ಅನ್ನಿಸ್ತಾ ಇದೆ. ಕಾಯ್ತಾ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ, ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಈ ಥರ ಭಾವನೆ ನಿಮಗೆ ಯಾರಲ್ಲೂ ಬಂದಿರಲಿಲ್ಲ, ಯಾಕೆಂದರೆ ಅವ್ರ ಡೆಸ್ಟಿನ್ಡ್ ಪಾರ್ಟ್ನರ್ ನೀವು ಆಗಿದ್ದೀರಾ. ಎಷ್ಟೋ ಸರಿ ಯೋಚನೆ ಮಾಡ್ತಾ ಇದ್ದೀರಾ, ನನಗೆ ಯಾಕೆ ಇದೆಲ್ಲ, ನನ್ನ ಲೈಫಲ್ಲಿ ಯಾಕೆ ಈ ನಿರಾಸೆ, ನೋವು, ಆ ಥರ ನೀವು ಎಷ್ಟೋ ಸರಿ ಯೋಚನೆ ಮಾಡ್ಕೊಂಡಿದ್ದೀರಾ. ಆದಷ್ಟು ದೇವ್ರಿಗೆ ಪ್ರೇಯರ್ ಮಾಡ್ತೀರಾ, ವಿಶಸ್ ಮಾಡ್ಕೋತೀರಾ. ಅವರ ನೆನಪುಗಳಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಈ ಥರ ಒಂದು ಅಟ್ಯಾಚ್ಮೆಂಟ್, ಕನ್ಸರ್ನ್ ನಿಮ್ಗೆ ಯಾರಲ್ಲೂ ಬಂದಿರಲಿಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಷ್ಟು ದಿನ ಅವ್ರು ಯಾವಾಗ್ಲೂ ದೂರವಾಗಿದ್ದವರಲ್ಲ, ಈ ಸರಿ ತುಂಬಾ ದಿನದಿಂದ ಕಾಂಟ್ಯಾಕ್ಟ್ ಇಲ್ಲ. ನಿಮಗೂ ಬೇಜಾರಾಗ್ತಾ ಇದೆ. ನನ್ನ ನೆನಪಿದ್ಯಾ ಅವ್ರಿಗೆ, ಆ ಥರ ಅನ್ನಿಸ್ತಾ ಇದೆ ನಿಮಗೆ. ಇದಕ್ಕೆ ಅವರ ಎನರ್ಜಿ ನೋಡೋಣ ಏನಿದೆ ಅಂತ. ಅವ್ರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಾ? ಇಲ್ಲೊಂದು ಮ್ಯಾಜಿಷಿಯನ್ ಬರ್ತಾ ಇದೆ, ಹಾಗೆ ಡೆತ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 10 ಆಫ್ ವ್ಯಾಂಡ್ಸ್, ವೀಲ್ ಆಫ್ ಫಾರ್ಚ್ಯೂನ್, 4 ಆಫ್ ಕಪ್ಸ್. ಇಲ್ಲಿ 9 ಆಫ್ ವ್ಯಾಂಡ್ಸ್ ಇದೆ, ಟೆಂಪರೆನ್ಸ್ ಇದೆ. ಇಲ್ಲಿ ನಿಮಗೆ ಸಮಾಧಾನದ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ಅವರೊಂದು ಅಟ್ರಾಕ್ಟಿವ್ ಪರ್ಸನ್ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ನೀವು ಅವ್ರ ಮಾತುಕತೆಗಳು, ಪರ್ಸನಾಲಿಟಿಗೆ ಅಟ್ರಾಕ್ಟ್ ಆಗಿದ್ದೀರಾ ಹಾಗನ್ನಿಸ್ತಾ ಇದೆ ಇಲ್ಲಿ. ಆಲ್ ಆಫ್ ಎ ಸಡನ್ ಅವರಲ್ಲಿ ಚೇಂಜಸ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಏನೋ ಅವ್ರ ಫೈನಾನ್ಷಿಯಲ್ ಮ್ಯಾಟರ್ಸ್ ಇರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು. ನಿಮ್ಗೆ ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ, ಆದರೆ ನಿಮ್ಮ ನೆನಪಿದೆ.
ಸ್ವಲ್ಪ ದಿನ ಆಗಾಗ ಆನ್ ಆ್ಯಂಡ್ ಆಫಲ್ಲಿ ಇರ್ತಾ ಇದ್ರಿ. ಆದರೆ ಈ ಬಾರಿ ತುಂಬ ದಿನದಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಅವ್ರಿಗೂ ನಿಮ್ಮ ನೆನಪಿದೆ, ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅವ್ರದ್ದೇನೋ ಸಿಚುಯೇಷನ್ ನಿಮ್ಮಿಬ್ಬರಲ್ಲಿ ಅಡ್ಡ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ತುಂಬ ಪ್ರಯತ್ನಗಳಿದೆ ಇಲ್ಲಿ. ನೀವು ಹೇಗೆ ಅವ್ರನ್ನ ಇಷ್ಟಪಡ್ತಾ ಇದ್ದೀರೋ ಹಾಗೆ ಅವರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಆದರೆ ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ವಾ? ಎಲ್ರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ, ಅವ್ರದ್ದೇ ಆದ ಕಷ್ಟ ಸುಖಗಳಿರುತ್ತೆ. ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮನ್ನು ಭೇಟಿ ಮಾಡಬೇಕು ಆ ಥರ ಅಂದ್ಕೊಂಡ್ರೂ ಏನೋ ಪರಿಸ್ಥಿತಿಗಳು ಅಡ್ಡ ಬರ್ತಾ ಇದೆ. ಹಾಗಾಗಿ ನಿಮ್ಮಿಂದ ದೂರ ಆಗಿದ್ದಾರೆ. ಇಲ್ಲಿ ಯಾರೋ ಥರ್ಡ್ ಪರ್ಸನ್ ಇರಬಹುದು ಅವ್ರ ಲೈಫಲ್ಲಿ, ಅಥವಾ ಏನೋ ಪರಿಸ್ಥಿತಿಗಳಿರಬಹುದು. ನಿಮ್ಮಿಬ್ಬರನ್ನು ಭೇಟಿ ಮಾಡೋಕ್ಕೆ ಅಥವಾ ಮಾತಾಡ್ಸೋಕ್ಕೆ ಅಡ್ಡ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಲೈಫ್ ಜರ್ನಿನಲ್ಲಿ ನೀವು ಸಾಕಷ್ಟು ದೂರ ಬಂದಿದ್ದೀರಾ. ತುಂಬ ದಿನದ ಫ್ರೆಂಡ್ಶಿಪ್ ಇದೆ, ಅಲ್ಲೊಂದು ಆತ್ಮೀಯತೆ ಇದೆ, ಅಟ್ಯಾಚ್ಮೆಂಟ್ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ ಫ್ರೆಂಡ್ಶಿಪ್ಗಿಂತ ಹೆಚ್ಚಿನ ಆತ್ಮೀಯತೆ ಕಾಣ್ತಾ ಇದೆ. ಡೆಸ್ಟಿನಿ ನಿಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸಿದೆ. ಟ್ರಾವೆಲಿಂಗ್, ಜರ್ನಿ ಹಾಗೆ ಬರ್ತಾ ಇದೆ ನೋಡಿ ನಿಮಗೆ. ಟೋಟ್ಯಾಲಿಟಿ ಮತ್ತೊಂದು ದಿ ಮೈಸರ್ ಬರ್ತಾ ಇದೆ. ದಿ ಬರ್ಡನ್, ಕ್ಲಿಂಗಿಂಗ್ ಟು ದಿ ಪಾಸ್ಟ್. ಬಾಟಮ್ನಲ್ಲಿ ಶೇರಿಂಗ್ ಇದೆ. ಇಬ್ಬರಲ್ಲೂ ಗಿವ್ ಅಂಡ್ ಟೇಕ್ ರಿಲೇಶನ್ಶಿಪ್ ಇದೆ. ಅವರ ಕಷ್ಟ ಸುಖಗಳಲ್ಲಿ ನೀವು ಭಾಗಿಯಾಗಿರ್ತಾ ಇದ್ರಿ. ಕೆಲವರು ಇಲ್ಲಿ ಇಬ್ಬರೂ ಹಣದ ಸಹಾಯ ಸಹ ಮಾಡ್ಕೊಂಡಿರಬಹುದು. ಹಾಗೆ ಇಮೋಷನಲ್ ಆಗಿ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಕೊಂಡಿದ್ರಿ. ಇಲ್ಲಿ ನಂಬರ್ 5 ನಿಮಗೆ ಪ್ರಾಮಿನೆಂಟ್ ಆಗಿದೆ. ಹಳೆಯ ನೆನಪುಗಳು ಸಾಕಷ್ಟಿದೆ ಅವರಲ್ಲಿ. ನಿಮಗೆ ಸರಿಯಾಗಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಮಾತಾಡ್ಸೋಕ್ಕಾಗ್ತಾ ಇಲ್ಲ. ಏನೋ ಬರ್ಡನ್ ಇದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ, ಮನಸ್ಸು ಭಾರ ಆಗಿದೆ. ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆ ಚೆನ್ನಾಗಿರ್ಬೇಕು, ನಿಮ್ಮನ್ನು ಭೇಟಿ ಆಗಬೇಕು ಆ ಥರ ಎಲ್ಲ ಅವ್ರಿಗೆ ಅನ್ನಿಸ್ತಾ ಇದೆ. ಆದರೆ ಏನೋ ತಡೀತಾ ಇದೆ, ಏನೋ ಹಿಂಜರಿಕೆ ಇದೆ. ಬರೀ ನಿಮ್ಮ ನೆನಪುಗಳಲ್ಲೇ ಕಾಲ ಕಳೀತಾ ಇದ್ದಾರೆ ಆ ಥರನೂ ಅನ್ನಿಸ್ತಾ ಇದೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಫೈನಲ್ ಆಗಿ ನೋಡೋಣ. ಕೆಲವು ಮೆಸೇಜ್ಗಳು ನೋಡೋಣ. ಕೆಮಿಸ್ಟ್ರಿ, ಮತ್ತೊಂದು ಡೇ ಡ್ರೀಮಿಂಗ್, ಸೋಲ್ ಟೈ, ರನ್ನರ್, ಮತ್ತೊಂದು ಓವರ್ವೆಲ್ಮ್ಡ್. ಬಾಟಮ್ನಲ್ಲಿ ಇನ್ಸೆಪರೇಬಲ್. ಅವರ್ ಲವ್ ಈಸ್ ಆಲ್ವೇಸ್ ದೇರ್ ಡಿಸ್ಪೈಟ್ ದಿ ಡಿಸ್ಟೆನ್ಸ್. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಆದ್ರೂ ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ. ಅಲ್ಲೊಂದು ಪ್ರೀತಿ ಇದೆ, ಅಟ್ಯಾಚ್ಮೆಂಟ್ ಇದೆ. ನಿಮ್ಮಿಂದ ದೂರ ಆಗಿದ್ರೂ ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮನ್ನು ನೋಡಬೇಕು ಹಾಗನ್ನಿಸ್ತಾ ಇದೆ. ಲವ್ ಈಸ್ ದೇರ್, ಅವರ್ ಲವ್ ಈಸ್ ಆಲ್ವೇಸ್ ದೇರ್ ಆ ಥರ ಹೇಳ್ತಾ ಇದ್ದಾರೆ. ನಿಮ್ಮಿಬ್ಬರಲ್ಲಿ ಅಟ್ರಾಕ್ಷನ್ ಇದೆ. ಐ ಹ್ಯಾವ್ ನೆವರ್ ಫೆಲ್ಟ್ ಅ ಪ್ಯಾಷನ್ ದಿಸ್ ಇಂಟೆನ್ಸ್. ದೂರ ಆಗಿದ್ರೂ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ನಿಮ್ಮ ಬಗ್ಗೆ ತುಂಬ ಕನಸುಗಳಿದೆ. ಐ ಆಮ್ ಆಲ್ವೇಸ್ ಲಾಂಗಿಂಗ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋ ಆಸೆ ಇದೆ. ಹಾಗೆ ಇಲ್ಲಿ ಐ ಆಲ್ವೇಸ್ ಫೀಲ್ ಕನೆಕ್ಟೆಡ್ ಟು ಯು. ಇಲ್ಲಿ ಇಬ್ಬರೂ ಫಿಸಿಕಲಿ ದೂರ ಆಗಿದ್ರೂ ಸ್ಪಿರಿಚುವಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಇಬ್ಬರಿಗೂ ನೆನಪುಗಳಿದೆ. ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್. ನಿನ್ನಿಂದ ದೂರ ಓಡೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದು ರೀಕನ್ಸಿಲಿಯೇಷನ್ ಇದೆ ನಿಮ್ಮಿಬ್ಬರಲ್ಲಿ. ದಿ ಸ್ಟ್ರೆಸ್ ಫ್ರಮ್ ದಿಸ್ ಈಸ್ ಡ್ರೈನಿಂಗ್ ಮೀ. ಇಷ್ಟು ದಿನ ದೂರ ಆಗಿರೋದ್ರಿಂದ ನನಗೆ ಸ್ಟ್ರೆಸ್ ಆಗ್ತಾ ಇದೆ, ಬೇಜಾರಿದೆ. ಯಾವುದೋ ಪರಿಸ್ಥಿತಿಗಳಿಂದ ದೂರ ಆಗಿರಬಹುದು, ಆದರೆ ನಿಮ್ಮ ನೆನಪಿದೆ. ನೀವಿಬ್ರು ಸ್ಪಿರಿಚುವಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ನಿಮ್ಮ ನೆನಪಿರಬಹುದಾ ಅವ್ರಿಗೆ ಎಂದಾಗ? ಎಸ್, ನಿಮ್ಮ ನೆನಪಿದೆ. ಮತ್ತೆ ನಿಮ್ಮನ್ನು ಅವರು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲೊಂದು ರೀಕನ್ಸಿಲಿಯೇಷನ್ ಇದೆ. ನಿಮ್ಮಿಬ್ಬರಲ್ಲಿ ಏನೋ ಪಾಸ್ಟ್ ಕನೆಕ್ಷನ್ ಇದೆ. ನೀವಿಬ್ರು ಡೆಸ್ಟಿನಿ ಪಾರ್ಟ್ನರ್ ಆಗಿರೋದ್ರಿಂದ ಕನೆಕ್ಟ್ ಆಗಿದ್ದೀರಾ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.